ರೀತಾ ಕೆಲ್ಸಕ್ಕೆ ಹೋಗ್ತಾಳ? ಹಾಂ, ಅವಳಿಗೆ ಬೇಜಾನ್ ದುಡ್ಡು ಸಿಕ್ಕೈತೆ, ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಏನೋ ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ, ಫಸ್ಟ್ ಡೇ ಡ್ಯೂಟಿ ಅಂತ ಏನೋ ಸ್ಟೇಟಸ್ಗೆ ಹಾಕಿದ್ದಾಳೆ. ಇವಳು ಸೂಪರ್ ಮಾರ್ಕೆಟಿಗೆ ಹೋಗ್ತಾಳೇನೋ, ವರ್ಷವ್ರು ಹೋಗೋ ಹತ್ರನೇ ಅನಿಸುತ್ತೆ. ಅಲ್ಲೇ ಆಗೈತಪ್ಪ. ಹ್ಞೂ ಅದೇ ಆಗೈತೆ. ಇವರೇನು ಹೇಳಿಲ್ವಲ್ಲ ರೀತಾ ಬರ್ತಾ ಇದ್ದಾಳೆ ಅಂತೇಳಿ. ಇವತ್ತು ಹೋಗಿರಬೇಕು ಅದಕ್ಕೆ. ಸಾಮಾನ್ಯ ಇವತ್ತೇ ಹೋಗಿರ್ಬೇಕು ಅವಳು, ಅದಕ್ಕೆ ಫಸ್ಟ್ ಡೇ ಡ್ಯೂಟಿ ಅಂತ ಹಾಕಿದ್ದಾಳೆ. ಯಪ್ಪ, ಯಾಕೋ ಹೊಟ್ಟೆ ನೋವ್ತೈತೆ ಬೆಳಗ್ಗೆಯಿಂದನೂ ಲೈಟಾಗಿ. ಯಾಕೋ ಸ್ವಲ್ಪ ಹೊಟ್ಟೆನೇ ನೋಯ್ತಾ ಐತೆ. ಅದು ಯಾಕೆ ಹಿಂಗಾಗೈತೆ? ತುಂಬ ಹೊಟ್ಟೆ ನೋವ್ತೈತೆ. ಏನು ಮಾಡೋಣ ಇವಾಗ? ಜಾಸ್ತಿ ಆಗ್ತಾಯಿತ್ತಲ್ಲ ಇದ್ಕಿದ್ದಂಗೆ. ಈ ರೀತಾ ಬೇರೆ ಒಬ್ಬಳು ಅಲ್ಲಿ ಎಗ್ರೆಸ್ ಅಂಗಡಿ ಹಾಕಿರೋ ಹತ್ರ ಬಂದು ಅಲ್ಲಿ ತೊಂದರೆ ಕೊಟ್ಲು. ಇವಾಗ ಇಲ್ಲಿ ಕೆಲಸದ ಹತ್ರ ಬಂದು ಇಲ್ಲಿ ತೊಂದರೆ ಕೊಡೋದಕ್ಕೆ ಬಂದಿದ್ದಾಳೆ. ಅಯ್ಯೋ, ನಮಗೆ ಯಾರಾದರೂ ತೊಂದರೆ ಕೊಡೋದಕ್ಕೆ ಯಾರಾದರೂ ಒಬ್ರು ಉಟ್ಕೊತಾ ಇರ್ತಾರೆ. ಯಾರಿಗೆ ನಮ್ಗೆ ಹೆಂಗೆ ಉಟ್ಕೊತಾರೆ ಅಂತ ಹೇಳೋಕ್ಕಾಗಲ್ಲ. ನಾವೇನು ಮಾಡಿದ್ವಪ್ಪ ಕರ್ಮ ಅನಿಸುತ್ತೆ ನಿಜವಾಗ್ಲೂ. ಇವಳು ಯಾವಳ ಒಬ್ಳು ಬೇರೆ ಅಲ್ಲೇ ಹೋಗ್ತಾ ಇದ್ದಾಳೆ ಕೆಲಸಕ್ಕೆ. ವಿಜಿಗೂ ವರ್ಷನಿಗೂ ಏನು ತೊಂದರೆ ಮಾಡ್ತಾಳೋ ಏನೋ ಈ ರೀತಾ. ಏನಮ್ಮ ಸುಗುಣ, ಆತೇನಮ್ಮ ಊಟ? ಆಗ್ತಿದೆ ಮಜ್ಜಿ. ಇವಾಗಿನ ಉಂಡು ಕೂತ್ಕೊಂಡೆ, ಇವರಿಬ್ರು ಹೋದ್ರ ಕೆಲಸಕ್ಕೆ. ಇವಾಗಿನವ್ರನ್ನ ಕಳಿಸಿ ಕೂತ್ಕೊಂಡಿದ್ದೀನಿ. ಬಾ. ಎಲ್ಲಿಗೆ ಹೋಗಿದ್ದೆ ಆವಾಗ್ಲೇ? ಯಾರೂ ಇರಲಿಲ್ಲ, ಬೇಜಾರಾಗೋದು. ನಾನು ನೀಲಕರ್ಮಂತಕ್ಕೆ ಹೋದೆ, ಅಲ್ಲೂ ಯಾರೂ ಇರಲಿಲ್ಲ. ನನಗಂತೂ ಬೇಜಾರಾಗೋದು. ಎಲ್ಲಿಗೆ ಹೋಗಿದ್ದಜ್ಜಿ? ನಾನಲ್ಲಿ ಇವರು ಪ್ರಬಣ್ಣರ ಹೊಲ್ದಾಗಿ ಸೊಪ್ಪೈತಿ ಅಂತ ಹೇಳಿದ್ರು, ಅದಕ್ಕೆ ಸೊಪ್ಪು ಕಿತ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ. ಸೊಪ್ಪು ಐತೆ ಕಣಮ್ಮ. ಏನೋ ಸಾರು ಮಾಡ್ತೀಯದೇಲಿ? ಹಾಂ, ಸೊಪ್ಪು ಅಡವೆ ಸೊಪ್ಪು ತಿನ್ನಬೇಕು. ಬಸ್ರಿ ಹೆಂಗಸರು ಒಳ್ಳೇದು ಅಡವೆ ಸೊಪ್ಪು ತಿಂದ್ರಿ, ರಕ್ತ ಚೆನ್ನಾಗಿ ಉತ್ಪತ್ತಿ ಆಗುತ್ತಂತೆ. ತಿಂತೀನಮ್ಮ. ಕೊಡಜ್ಜಿ ಕುಪ್ಸೊಪ್ ಮಾಡ್ತೀನಿ ಸಾಯಂಕಾಲಕ್ಕೆ. ಈಗ ಇನ್ನೇನು ಮಾಡಲ್ಲ, ಚಿತ್ರಾನ್ನ ಗೊಜ್ಜು ಮಾಡಿದ್ದೆ. ಹಂಗೆ ಹುಣಸೆದು ಟೊಮೊಟೊ ಜಾಸ್ತಿ ರೇಟ್ ಅಂತ ಹೇಳಿ ಹಂಗೆ ಹುಣಸೆ ಹುಳಿ ಹಾಕ್ಬಿಟ್ಟು ಮಾಡಿದ್ದೆ ಚಿತ್ರಾನ್ನ. ಚೆನ್ನಾಗಿತ್ತು. ಇವಾಗಿನವರೆಲ್ಲ ತಿಂದೋದ್ರು. ಇನ್ನೇನು ನನಗೆ ಮಧ್ಯಾಹ್ನಕ್ಕೆ ಅದೇ ಐತೆ, ಸಾಯಂಕಾಲಕ್ಕೆ ಮಾಡ್ತೀನಿ ಕೊಡು. ಯಾತಮ್ಮ ಫೋನ್ನಾಗ ಹಂಗೆ ನೋಡ್ತೀಯ? ಹಾಂ, ಜಗ್ಗು ಜೊತೆ ಚೆನ್ನಾಗಿದ್ದಾಳೆ ಈ ರೀತಾ. ಜಗ್ಗು ಜೊತೆ ತೆಗ್ದಿರೋ ಫೋಟೋನು ಹಾಕಿದ್ದಾಳೆ. ಹಾಂ, ಏನಪ್ಪ ಇದು ವಿಚಿತ್ರ. ಅಜ್ಜಿ, ಹುಡುಗಿ ಒಬ್ಬಳನ್ನ ಮದುವೆ ಆಗಿದ್ಲು, ಲವ್ ಮಾಡಿ. ನಮ್ಮ ಮನೆ ಹಿಂದೆ ಒಂದು ಹುಡುಗ ಇದ್ದ, ಮನೆಯಿಂದ ಲವರ್ ಬಾಯ್ ಅಂತ ಇಟ್ಟಿದ್ವಿ ನಾವು. ಆ ಹುಡುಗನ್ನ ಮದುವೆ ಆಗಿದ್ಲು. ಬೇರೆ ಯಾರು ಅಲ್ಲ, ನಮ್ಮ ಅತ್ತೆ ಐತಲ್ಲ, ಅವ್ರ ತಂಗಿ ಮಗಳು. ನಿಮ್ಮ ಅತ್ತೆ ಇವಾಗ ಬಂದವಳಲ್ಲ, ಅವ್ರ ತಂಗಿ ಮಗಳ. ಗೊತ್ತಾಯ್ತು, ಹೇಳಮ್ಮ. ಅವ್ರ ತಂಗಿ ಮಗಳು ನಮ್ಮ ಮನೆಗೆ ಬಂದಿದ್ಲ. ನಮ್ಮ ಮನೆಯಿಂದ ಒಬ್ಬ ಹುಡುಗ ಇದ್ದ, ಜಗ್ಗು ಅಂತೇಳಿ. ಅವನ್ನ ಲವ್ ಮಾಡಿ ಮದುವೆ ಆಗಿದ್ಲು. ಇವಾಗ ಇನ್ನೊಬ್ಬ ಯಾರ ಮೇಲೆ ಲವ್ ಆಯಿತು ಅಂತ ಹೇಳಿ ಇವಂತ ದುಡ್ಡು ಪಡ್ಡು ಇಲ್ಲ ಅಂತೇಳಿ ಬೇರೆಯವ್ರನ್ನ ಮದುವೆ ಆದ್ಲು. ಇವಾಗ ಇವನ ಜೊತೆಗೆ ಅವನು ಫೋಟೋ ಹಾಕ್ಯವಳೆ. ಅದೇನಿದು ಅವಳೆ ಇವನು ಬಂಟಿನೂ ತೆಗಿಸ್ಕೊಳ್ಳೋನೆ. ಮೂವರು ರೀತನ್ನ ಅಲ್ಲಡು. ಚೆನ್ನಾಗಾಗಿ ಅವಳೇನ ಎಲ್ಲರ ತವನು ದುಡ್ಡು ಐತಲ್ಲ. ಇವಾಗ ಅದಕ್ಕೆ ಎಲ್ಲರೂ ತಗೋ ಸೆನಕಾಗ್ಯವಳೆ. ನೋಡಜ್ಜಿ, ಎಲ್ಲ ಸೆನಕಾಗ್ಯವನೆ. ನಮ್ಮದೇ ಅಮ್ಮ ತಾಯಿ ವಿಚಿತ್ರ. ಎಲ್ಲ ಎಂತೆಂಥವ್ರು ಹೆಂಗಿಂಗೋ ಚೆನ್ನಾಗಿ ಹಾಕ್ತಾರೆ. ನಮ್ದೇನು ಕರ್ಮನೋ ಅನಿಸುತ್ತೆ. ನೋಡಲಿ ಹೆಂಗೆ ಚೆನ್ನಾಗಾಗಿದ್ದಾಳೆ. ಅಯ್ಯೋ, ವಿಜಿ ವರ್ಷಂದು ಹಾಕಿದ್ದಾಳೆ ಸ್ಟೇಟಸ್ಗೆ. ಇವ್ರದ್ದೆಲ್ಲ ಯಾಕೆ ಹಾಕಿದ್ದಾಳೆ ಇವಳು ತೆಗ್ದು? ಇವ್ರು ಯಾಕೆ ಇಬ್ಬರು ಒಬ್ರಿಗೊಬ್ರು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ? ಹಾಂ, ಕೆಲಸದ ಹತ್ರ ಏನು ಹಿಂಗೆ ಮಾತಾಡ್ತಾ ಇದ್ದಾರೆ ಈ ವಿಜಿನ ವರ್ಷ? ನಮ್ಮ ವಿಜಯ ಮುಂದೆ ಹಾಕ್ಯವಳ ಅವಳು. ಅವಳು ಕೆಲ್ಸಕ್ಕೆ ಹೋಗ್ತಾಳಂತಿದೆ ಮಜ್ಜಿ ಅಲ್ಲಿಗೆ. ಅದಕ್ಕೇನೆ ಎಲ್ಲ ಅವ್ರದ್ದೆಲ್ಲ ತೆಗ್ದವಳೆ ಫೋಟೋನ. ಅಲ್ಲ, ಅವ್ರದ್ದೆಲ್ಲ ತೆಗ್ದು ಯಾಕೆ ಹಾಕ್ಬೇಕು ಇವಳು ಫೋಟೋನ? ನೋಡು, ಅವರಿಬ್ಬರು ನಿಂತಿರೋದೆಲ್ಲ ಫೋಟೋ ತೆಗ್ದಿದ್ದಾಳೆ. ಎಲ್ಲ ಸ್ಟೇಟಸ್ಗೆ ಹಾಕ್ತಾಳೆ. ಯಾಕೆ ಹಾಕ್ತಾಳೆ? ನೋಡಿ, ಮೆಸೇಜ್ ಮಾಡ್ತೀನಿ. ಯಾಕೆ ನನ್ನ ಗಂಡಂದು ವಿಜಿದೂ ಫೋಟೋನ ಸ್ಟೇಟಸ್ಗೆ ಹಾಕ್ತೀಯಾ? ಕೆಲ್ಸಕ್ಕೆ ಹೋಗಿರೋಳು, ಸುಮ್ಮನೆ ಕೆಲಸ ಮಾಡು ಅಂತ ಹೇಳಿ ನಾನು ರಿಪ್ಲೈ ಮಾಡ್ತೀನಿ ತಡಿ. ಕೆಲ್ಸಕ್ಕೆ ಹೋಗಿರೋಳು ಸುಮ್ಮನೆ ಕೆಲಸ ಮಾಡಬೇಕು. ಅವ್ರು ಇವ್ರದ್ದು ಫೋಟೋ ಎಲ್ಲ ಹೊಡೆದು ಯಾಕೆ ಹಾಕ್ಬೇಕು ಸ್ಟೇಟಸ್ಗಳಿಗೆ? ಅಲ್ಲ, ಹುಡುಗಿಗೆ ಯಾಕೆ ಹಂಗೆ ಹೇಳ್ಬೇಕಾಯ್ತು ನೀನು. ಫೋನ್ ಮಾಡಿ ಹೇಳು. ಅಲ್ಲ, ಯಾಕೆ ನೀನು ಹಿಂಗೆ ಸ್ಟೇಟಸ್ಗೆ ಹಾಕ್ತೀಯ? ನನ್ನ ಗಂಡು ನಾವು ಕೆಲ್ಸಕ್ಕೆ ಹೋಗ್ತಾಳೆ, ನನ್ನ ಗಂಡನೂ ಅವಳು ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳು. ಅವಳು ಹೋಗ್ತಾಳೆ, ಅದಕ್ಕೇನೆ ಎಲ್ಲ ನೋಡಿ ಊಟ ಮಾಡೋ ಹತ್ರಗಳದ್ದು ಫೋಟೋ ತೆಗ್ದು ಹಾಕ್ಯವಳೆ. ಎಲ್ಲ ಯಾಕೆ ಹಿಂಗೆ ಫೋಟೋ ತೆಗ್ದು ಹಾಕ್ಯವಳಲ್ಲ ಈ ರೀತಾ? ಯಾಕೆ ನಿನ್ಗೇನು ತಲೆ ಗಿಲೆ ಕೆಟ್ಟಾಯ್ತಾ? ನನ್ನ ಗಂಡಂದು ವಿಜಿದು ಯಾಕೆ ಈ ಥರ ಮಾಡ್ತಾ ಇದೆಯಾ? ಯಾಕೆಲ್ಲ ಸ್ಟೇಟಸ್ಗೆ ಹಾಕ್ತಾ ಇದೆಯಾ? ನೀನು ಕೆಲ್ಸಕ್ಕೆ ಹೋಗಿರೋಳು, ನಿನ್ನ ಫೋಟೋ ತೆಗೆದು ನಿನ್ನ ಫೋಟೋ ಹಾಕು. ಫೋನ್ ಮಾಡಿ ಹೇಳು. ತಡಿಯಜ್ಜಿ ರಿಪ್ಲೈ ಮಾಡ್ತಾ ಇದ್ದಾಳೆ. ವಾಯ್ಸ್ ರೆಕಾರ್ಡ್ ಕಳಿಸ್ತಾ ಇದ್ದಾಳೆ. ತಡಿ, ನಾನು ಯಾವುದಾದ್ರೂ ಹಾಕ್ತೀನಿ, ನನ್ನ ಇಷ್ಟ. ನಾನು ಮಾರ್ಕೆಟ್ ಇರೋದೆಲ್ಲನ ಏನೇನೈತೆ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಅಂತ ಹೇಳಿ ಫೋಟೋ ತೆಗೆದು ಹಾಕ್ತಾ ಇರೋದು. ನಿನ್ನ ಗಂಡ ವಿಜಿದೆಲ್ಲ ಹಾಕ್ತಾ ಇಲ್ಲ. ನಾನು ನಮ್ಮ ಸೂಪರ್ ಮಾರ್ಕೆಟಲ್ಲಿ ಯಾವ ಥರ ಜೋಡಿಸಿದ್ದೀವಿ ಅನ್ನೋದು ಆಗ್ತಾ ಇರೋದು. ಅಲ್ಲಿ ನಿಂತ್ಕೊಂಡು ಅವರಿಬ್ಬರು ಮಾತಾಡ್ತಾ ಇದ್ದರೆ ನಾನೇನು ಮಾಡೋಣ? ಅವರಿಬ್ಬರು ಮಾತಾಡ್ತಾ ಇರೋದು.
ಅವರೆಲ್ಲ ಇದ್ದಾಗ ನೀನು ಯಾಕೆ ಫೋಟೋ ತೆಗಿತೀಯಾ? ಅವರೆಲ್ಲ ಹೋದ್ಮೇಲೆ ನೀನು ಬರೀ ಸೂಪರ್ ಮಾರ್ಕೆಟಲ್ಲಿ ಏನು ಐಟಮ್ ಜೋಡಿಸಿರ್ತಾರೋ ಅದನ್ನು ಮಾತ್ರ ನೀನು ತೆಗಿಬೇಕು. ಫೋನ್ ಮಾಡಿಲ್ಲೇನಮ್ಮ? ಇಲ್ಲ ಕಣಜ್ಜಿ, ಹಂಗೆ ವಾಯ್ಸ್ ರೆಕಾರ್ಡು ಕಳಿಸ್ತಾ ಇದ್ದೀನಿ, ನನಗೆ ಮಾತಾಡಿರೋದು ಅವ್ರಿಗೆ ಹೋಗುತ್ತೆ. ತೆಗಿಯೋಕ್ಕೆ ಯಾವಾಗಲೂ 24 ಗಂಟೆ ನಿನ್ನ ಗಂಡ ಅವಳ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ. ಅದಕ್ಕೇನೆ ನಾನು ತೆಗ್ದು ಹಾಕಿದ್ದೀನಿ. ಇವತ್ತು ಹೋಗಿದ್ದೀನಿ ಫಸ್ಟೇ ನಮ್ಮ ಸೂಪರ್ ಮಾರ್ಕೆಟ್ ಯಾವ ರೀತಿ ಐತೆ ಅಂತ ಹೇಳಿ ತೆಗ್ದು ಹಾಕಿರೋದು. ನಿನ್ನ ಗಂಡ ವಿಜಿ ಮಾತಾಡ್ತಾ ಇದ್ರೆ ನಾನೇನು ಮಾಡೋಣ? ಯಾವಾಗಲೂ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ. ಅವ್ರನ್ನ ಸೈಡ್ಗೆ ಹೋಗ್ರಿ ಅನ್ನೋಕ್ಕಾಗುತ್ತಾ? ಅನ್ನೋಕ್ಕಾಗಲ್ಲ, ಕೆಲಸ್ತಾರೋ ಅವರು ಅಂತ ಹೇಳಿ ತೆಗ್ದು ಹಾಕ್ತಾ ಇರೋದು. ಅವ್ರು ನಿಂತ್ಕೊಂಡು ಮಾತಾಡಿದ್ರೆ ನಾನೇನು ಮಾಡೋಣ? ನೀನು ಯಾಕೆ ನಾನು ಕೇಳ್ತಾ ಇದೀಯಾ? ಸರಿ ಬಿಡು. ನೀನು ಇನ್ನೊಂದ್ಸತಿ ಫೋಟೋ ತೆಗಿಬೇಕಾದ್ರೆ ಅವರಿಬ್ರು ಇರೋದು ಜೊತೆಗೆ ನಿಂತ್ಕೊಂಡಿರೋ ಹಂಗೆಲ್ಲ ಹಾಕೋಕೆ ಹೋಗ್ಬಿಡ. ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಹಂಗೆಲ್ಲ ಜೊತೆಗೆ ನಿಂತ್ಕೊಂಡು ಅವ್ರು ಏನೋ ಪಾಪ ಏನೋ ಕಷ್ಟ ಸುಖ ಮಾತಾಡ್ತಿರ್ತಾರೆ. ಏನೋ ನಾನು ಏನಕ್ಕನ ಫೋನ್ ಮಾಡಿರ್ತೀನಿ, ಏನೋ ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು, ಅದನ್ನ ಏನನ್ನ ಮಾತಾಡ್ತಿರ್ತಾರೆ. ಸರಿ ಆಯ್ತು ಬಿಡು, ಅವನ್ನೆಲ್ಲ ಡಿಲೀಟ್ ಮಾಡು. ಅಯ್ಯೋ ನಾನು ಹೆಂಗೆ ಡಿಲೀಟ್ ಮಾಡೋಣ? ಅದೆಲ್ಲ ನಾನು ಡಿಲೀಟ್ ಮಾಡಲ್ಲ. ನಾನು ತೆಗ್ದಿರೋದು ನಾನು ಸೂಪರ್ ಮಾರ್ಕೆಟಿಂಗ್ ತೆಗ್ದಿರೋದು. ನಿನ್ನ ಗಂಡ ವಿಜಿದು ತೆಗಿಬೇಕಂತ ನಾನೇನು ತೆಗ್ದಿಲ್ಲ. ಸರಿ ಆಯ್ತು ಹೇಳ್ಬಿಡು. ಬರೀ ನಮ್ಗಿಂತಾರೆ ಕಣಜ್ಜಿ, ತೊಂದರೆ ಮಾಡೋಕ್ಕೆ ಬರ್ತಿರ್ತಾರೆ. ಯಾರನ್ನ ಆಗ್ಲೇಳು. ಇಲ್ಲಿ ನೋಡು, ನಮ್ಮ ಅತ್ತೆ ಅವರೆಲ್ಲ ನಮಗೆ ತೊಂದರೆ ಮಾಡೋದಕ್ಕೆ, ನಾವು ಇಲ್ಲಿ ಚೆನ್ನಾಗಿರೋದಕ್ಕೆ ಇಲ್ಲಿ ತೊಂದರೆ ಮಾಡೋದಕ್ಕೆ ಬಂದವ್ರೆ. ಅಲ್ಲಿ ನೋಡು ಅವಳು ನಮಗೆ ಎಲ್ಲೋದ್ರೂ ಈ ಶನಿ ಕಾಟ ತಪ್ಪಲಿಲ್ಲ ಅನ್ನಂಗೆ ಈಗ ಇವ್ರ ಕಾಟ ತಪ್ಪಲ್ಲ ನಮಗೆ. ಏನಮ್ಮ ಸುಗುಣ, ಏನು ಮಾಡ್ತಾ ಇದೀಯಾ? ಏನಿಲ್ಲ ರುಕ್ಕ ಕೈಯ ಸುಮ್ಮನೆ ಕೂತ್ಕೊಂಡಿದ್ದೆ. ಬಾ, ಯಾಕೋ ಒಂದು ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವುದು, ಅದಕ್ಕೆ ಅತ್ತಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಪಾತ್ರೆ ತೊಳೆಯೋವಿದೆ, ಇನ್ನು ತೊಳಿಬೇಕು. ಸುಮ್ಮನೆ ದ್ಯಾಮಜಿತ ಮಾತಾಡ್ತಾ ಕೂತ್ಕೊಂಡಿದ್ದೆ. ನಿಮ್ಮಮ್ಮಯ್ಯ ಎಲ್ಲ ಅವರಿಗೆ ಚಿಕನ್ನು ಮಟನ್ ಎಲ್ಲ ಮಾಡ್ತಾ ಇದ್ದಾಳಮ್ಮ. ಹಂಗೆ ಗಮ್ಮಂತೈತೆ ನಮ್ಮ ಕೆರೆಗೆಲ್ಲನ. ಮಾಡಲಿ ಬಿಡಕ್ಕ, ನಮ್ಗಂತೂ ಭಾಗ್ಯವಿಲ್ಲ. ನಾವು ಇಷ್ಟು ದಿವಸ ಹಾಗೆ ತಕ್ಕ ಬಂದು ರುಕ್ಕಕ್ಕ. ನೀನು ನೋಡ್ದಂಗೆ ನಮ್ಮಮ್ಮ ಎಂದನ ನಮ್ಗೊಂದು ಕೋಳಿ ಕಟ್ ಮಾಡಿಸ್ಕೊಂಬಂದು ಕೋಳಿ ಸಾರು ಮಾಡಿಕ್ಕೈತೆ. ಅವ್ರಿಗೆ ಮಾಡೈತಿ ಬಿಡು, ಮಾಡಲೇಳು. ಏನೋ ಅವರಿಗೆ ಭಾಗ್ಯವೈತೆ, ಮಾಡಿ ಇಕ್ತಾರೆ. ಇವಾಗೆಲ್ಲ ದುಡ್ಡು ಕಾಸಿಗಕ್ಕ ಬೆಲೆ. ಯಾಕಂದ್ರೆ ಅವ್ರೊಂದು ಸ್ವಲ್ಪ ಆಸ್ತಿ ಗಿಸ್ತಿ ಮಾಡ್ಕೊಂಡವ್ರಲ್ಲ, ಅದಕ್ಕೆ ಅವ್ರಿಗೆ ಬೆಲೆ ಕೊಡ್ತಾರೆ. ಬಿಡಕ್ಕ, ನಾನು ಹೇಳ್ತೀನಿ ಇವಾಗ ನಮ್ಮ ಮನೆಯವ್ರಿಗೆ ಬರಬೇಕಾದ್ರೆ ತಗೊಂಬರ್ರಿ, ನಾವು ಮಾಡೋಣ ಅಂತ ಹೇಳಿ ಅಷ್ಟೇನೆ. ಮಾಡ್ಕೊಂಡು ಉಂಬಕ್ಕೆ ಏನಕ್ಕೆ ಈಗ ಯಾರನ್ನ ಯೋಚನೆ ಮಾಡ್ತಾರೆ? ಮಾಡ್ಕೊಂಡು ತಿನ್ಲಿ ಬಿಡು, ನಮಗಿಲ್ಲದ್ದು ಅವ್ರಿಗೆ ಇರಲೇಳು ಸಾಕು. ನಿಮ್ಮ ಅಮ್ಮ ಹೆಂಗೆ ಮಾಡಬಾರ್ದಮ್ಮ ನಿಜವಾಗ್ಲೂ. ನನಗೆ ನಿನ್ನ ನೋಡಿರೋ ಅಯ್ಯೋ ಅನ್ಸುತ್ತೆ ಸುಗುಣ. ನಿಮ್ಮ ಅಮ್ಮ ಹೆಂಗೆ ಮಾಡಬಾರ್ದು ಅಲ್ಲ, ಅವರಿಗೆ ಕಡೆಗ್ಲರಿ ಮಾಡಿ ಇಕ್ಕದು, ಮಗಳನ್ನ ಬೇರೆಯವ್ರ ಥರ ನೋಡೋದು, ಇಂಥ ಮಾಡಬಾರ್ದಮ್ಮ. ಯಾವ ತಾಯಿನೂ ಹಿಂಗೆ ಮಾಡಲ್ಲ. ನಮ್ಮಮ್ಮ ಹಿಂಗೆ ಮಾಡ್ತಾಯಿತ್ತು ನೋಡು. ಯಾವ ಅಮ್ಮನೂ ಮಗಳನ್ನ ಇಂಥ ಸಮಯದ ಪ್ರೆಗ್ನೆಂಟ್ ಇರೋ ಸಮಯದಾಗ ಯಾರೂ ಮನಸ್ಸಿನ ನೋವು ಮಾಡಲ್ಲ, ಯಾರೂ ಈ ಥರ ಮಾಡೋಕ್ಕೆ ಹೋಗಲ್ಲ. ಆದರೆ ನಮ್ಮಮ್ಮ ಹೆಂಗೆ ಹೇಳ್ತಾಯಿತ್ತು ನೋಡು. ನಿಮ್ಮ ಅಮ್ಮನೂ ಅವಾಗ ನೀನು ಬಂದಾಗ ಪಾಪ ಕಾರುದ್ಲಲ್ಲಿ ದೋಸೆ ಏನಾನ ತಿಂಡಿ ಗಿಂಡಿ ಮಾಡಿದಾಗ ಕಾಯ್ತಾ ಇದ್ಲಲ್ಲ ಪಾಪ, ನೀನೇ ಹೋಗ್ತಿರ್ಲಿಲ್ಲ. ಮತ್ತೆ ಅವಳು ಕೊನೆಗೆ ಕರೆದು ರೋಸ್ ಸುಮ್ಮನಾದ್ಲು. ಎಲ್ಲ ಇವಾಗ ಕಬಾಬ್ ಮಾಡಿದ್ರಮ್ಮ, ಕಬಾಬ್ ಎಲ್ಲ ತಿಂತಿದ್ರು. ಆ ಹುಡುಗಿ ಅಂತ ಹೆಂಗೆ ಮಾತಾಡೋ ತಂಗಿ ಬೊಲ್ಸುರ್ಕಾಗೈತಮ್ಮ. ಹಂಗೆ ಮಾತಾಡುತ್ತೆ ಆ ಹುಡುಗಿ. ಪಾಪ ಚಿಕ್ಕಿ ಮಂತಕ್ಕೆ ಹೋಗ್ತೀನಿ ಅಂದ್ರೆ ಕಳಿಸ್ಲಿಲ್ಲ ಅವ ಅಕ್ಕಯ್ಯ. ನೋಡಿ ಇಂಥ ಮಾಡ್ತಾರೆ ರುಕ್ಕಯ್ಯ. ಮತ್ತೆ ನಾವೇನು ಇಷ್ಟೋರು ಆಗ್ತೀವಿ, ನಾವೇ ಒಳ್ಳೆಯರಲ್ಲ ಅಂತಾರೆ. ನಾವು ಕೆಟ್ಟರಾಗತ್ತೆ ಕೊನೆಗೆ ಎಲ್ಲರ ತಗೋನು. ಅವ್ರು ಹಿಂಗೆ ಮಾಡಬಾರ್ದು ಹೇಳಮ್ಮ. ಒಬ್ರಿಗೊಂದು ನಿಮ್ಮ ಅತ್ತೆನೂ ನಿಮ್ಮ ಅಮ್ಮ ಹಿಂಗೆ ಮಾಡಬಾರ್ದು. ಅವರಿಗೆ ಮುಂದೆ ಎಂಥ ಒತ್ತು ಬರುತ್ತೋ ಏನೋ. ಒಬ್ರಿಗೊಂದು ಮಾಡಿದ್ದಾರೆ. ನಾವು ಅಂದ್ಕೊಂಡಿದ್ದೇನೆ ಅವ್ರಿಗೇನು ಒಳ್ಳೇದಾಗುತ್ತಾ ಏನಜ್ಜಿ? ಹಾಗೇನೆ ಎಷ್ಟು ಅಯ್ಯನ್ಸಿದಾರೆ ಗೊತ್ತಾ? ನಾನಂತೂ ಕಣ್ಣೀರಕ್ಕೆ ಕೈ ತೊಳೆದಿದ್ದೀನಿ. ಅಯ್ಯೋ, ಇವತ್ತಂತೂ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗೈತೆ ಅಂದರೆ ನಿಜವಾಗ್ಲೂ ಅಷ್ಟು ಬೇಜಾರಾಗೈತೆ. ಏನಪ್ಪ ಇದು ವಿಚಿತ್ರ ನಮ್ಮ ಜೀವನ ಅನ್ನಿಸ್ತೈತೆ ನನಗೆ. ಹಂಗಂದ್ರೂ ಸಮಾಧಾನ ಮಾಡ್ಕೊಂಡಿದ್ದೀನಿ. ನಂದು ಮನಸ್ಸು ಕಲ್ಲಂತ ಮನಸ್ಸಾಗತ್ತಿಗೆ ನಾನಿದ್ದೀನಿ. ಇನ್ನೊಬ್ರು ಯಾರೋ ಮೆತ್ತನರಾಗಿದ್ದರೆ ಇರ್ತಿರ್ಲಿಲ್ಲ ಇವ್ರ ಕಾಟಕ್ಕೆ. ಎಲ್ಲೋದ್ರೂ ನಮಗೆ ಶನಿ ಕಾಟ ತಪ್ಪಲಿಲ್ಲ ಅನ್ನಂಗೆ ಎಲ್ಲೋದ್ರೂ ಹರಿತನ ಕಾಟ ತಪ್ಪೋದೇ ಇಲ್ಲ ನಮಗಂತೂ. ಅಲ್ಲ, ನನ್ನ ಗಂಡಂದು ವಿಜಿಂದು ಅಲ್ಲಿ ಫೋಟೋ ತೆಗ್ದು ಹಾಕಿದ್ದಾಳೆ. ಅಲ್ಲ, ಯಾರಾದರೂ ನೋಡ್ಕೊಂಡ್ರೆ ಅಯ್ಯೋ ಇವಳೇನಪ್ಪ ಇವರು ಹಿಂಗೆ ಇದ್ದಾರೆ, ಒಂದು ಹುಡುಗಿ ಫೋಟೋ ತೆಗ್ದು ಹಾಕಿರಿ. ಅಲ್ಲಿ ಏನೂ ಇಲ್ಲ ಅಂದ್ರೂ ಜನ ಅಪಾರ್ಥ ಮಾಡ್ಕೊಬಿಡ್ತಾರೆ. ಅದಕ್ಕೆ ಕೇಳಿದ್ಕೆ ನಾನು ಸೂಪರ್ ಮಾರ್ಕೆಟಿಂದ ಹಾಕಿದ್ದೀನಿ ಅಂತ ಹೇಳಿ ಅವಳೆಲ್ಲೋದ್ರೂ ನಮಗೆ ಕಾಟ ಕೊಡ್ತಾನೇ ಇದ್ದಾಳೆ ಆ ರೀತ. ಶನಿ ಕಾಟ ಕೊಡ್ತಾ ಇದ್ದಾಳೆ ಎಲ್ಲೋದ್ರೂ ನಮಗೆ. ಅಯ್ಯೋ, ಎಷ್ಟು ಬೆನ್ನೆತ್ತಿದ್ದಾಳೆ ಅವಳು. ಅಲ್ಲಿ ಬಂದ್ಲು, ಅಂಗಡಿ ಇಟ್ಲು, ಅಂಗಡಿನೂ ಹಾಳು ಮಾಡಿಕ್ಕಿದ್ಲು ನಮ್ದು. ಅವಳಿಂದಲೇ ನಮ್ದು ಎಗ್ರೆಸ್ ಅಂಗಡಿ ಹಾಳಾಗಿದ್ದು. ಇವಾಗ ಅಲ್ಲಿ ಕೆಲಸ ಹತ್ರನೂ ಹೋಗಿದ್ದಾಳೆ. ಎಲ್ಲೋದ್ರೂ ನಮ್ಗೆ ಯಾಕೆ ಇವಳು ಹಿಂಗೆ ಮಾಡ್ತಾಳೆ ಈ ರೀತ ಅನ್ನಂಗೆ ಆಗುತ್ತೆ. ಇವಳು ಯಾಕೆ ನಮಗೆ ಉಟ್ಕೊಂಡಿದ್ದಾಳೆ? ನಮ್ಗೆ ಯಾರಾದರೂ ಒಬ್ಬರು ಸಹಾಯ ಮಾಡೋರು, ನಮ್ಗೆ ಒಳ್ಳೇದು ಮಾಡೋರು ಯಾರಾದರೂ ಒಬ್ರು ಇದ್ದರೆ ಇನ್ನೊಬ್ರು ಅಲ್ಲಿ ಕೆಡ್ಸೋಣಂಗೆ ಕತೆ ಮಾಡೋರು ಅಲ್ಲೇ ಉಟ್ಕೊಂಡಿರ್ತಾರೆ. ಏನು ಮಾಡಲಿ, ನಮ್ದು ಹಿಂಗೆ ಯಾರ ಹತ್ರ ಹೇಳ್ಕೊಳ್ಳೋಣ ನಮ್ಗೆ ಗೋಳ ಅನ್ನಂಗೆ ಆಗುತ್ತೆ. ಏನು ಮಾಡೋದು? ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.